ಮೊದಲಿಗೆ ಯಾರಿಗಾರು ಮಾತಾಡಿಸ್ಬೇಕಂದ್ರೆ ಅವನು ಹೆಂಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಈಗ ಭಾಳ ಚೆನ್ನಾಗಿ ಮರ್ಯಾದೆ ಒಳ್ಳೆ ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಅದನ್ನು ಕಲ್ತಿದ್ದಾನೆ. ಮಾತಾಡೋದು ಬರೀ ಓದೋದೇ ಅಲ್ಲ, ಮಾತಾಡೋದು ಕ್ಲೀನ್ ತೂಕವಾಗಿ ಮಾತಾಡ್ತಾರೆ. ಫಸ್ಟಿಗೆ ಈ ಥರ ಮಾತಾಡ್ತಿದ್ದಿಲ್ಲ, ಅವನಿಗೇನು ಮಾತಾಡ್ತೀವಿ ಅವನಿಗೆ ಗೊತ್ತಿರ್ತಿದ್ದಿಲ್ಲ. ಈಗ ಒಳ್ಳೆ ಚೆನ್ನಾಗಿದೆ ಮಾತಾಡೋಕ್ಕೂ ಬರೆಯೋಕ್ಕೂ ಸ್ವಲ್ಪ ಓದೋಕ್ಕೂ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಕ್ಲೀನಾಗಿ ಇಂಗ್ಲೀಷ್ ಮಾತಾಡ್ತಾನೆ. ಆಮೇಲೆ ಪೇಪರ್ ಗೀಪರ್ ಎಲ್ಲ ಓದ್ತಾನೆ. ಶೋರೂಮ್ನಲ್ಲಿ ಹೋಗಿದ್ವಿ ನಾವು, ಅವನೇ ಪೇಪರ್ ಎತ್ಕೊಂಡು ಇಂಗ್ಲೀಷಲ್ಲಿ ಓದಾಕತ್ತಿದ್ದ. ನೋಡಿ ನನಗೆ ಏನಪ್ಪ ಪೇಪರ್ ಓದ್ತಾ ಇದ್ದೀನಿ, ಇದು ಓದ್ಬೋದು ಅಂತ ಅವನೇ ಹೇಳ್ದ ಈಸಿಯಾಗಿ. ಭಾಳ ಖುಷಿ ಆಯ್ತು ನನಗೆ. ಒಳ್ಳೆ ಚೆನ್ನಾಗಿ ಮಾಡಿದ. ಮೊದಲೇ ಇದೆಲ್ಲ ಆಗ್ತಾ ಇತ್ತು ಅವನಿಗೆ? ಇಲ್ಲ, ಇಂಗ್ಲೀಷ್ ಅನ್ನೋದೇ ಗೊತ್ತಿದ್ದಿಲ್ಲ ಆತಗೆ. ಆಮೇಲೆ ಯಾವ ಹ್ಯಾಂಡ್ ರೈಟಿಂಗ್ ಬರೆಯೋಕ್ಕೂ ಅವನು ಸೊಟ್ಟ ಪೊಟ್ಟ ಬರೆಯೋದು, ಒಂಥರ ಮಾಡೋದು. ಟೈಮ್ ಸರಿಯಾಗಿ ಕುಂದಿರ್ತಿದ್ದಿಲ್ಲ ಬರೆಯೋಕೆ. ಈಗ ಟೈಮ್ ಮಾತಂದ್ರೆ ಅವ್ನು ಟೈಮಿಗೆ ಅವನೇ ಎತ್ಕೊಂತಾನೆ ಬುಕ್, ನಾವು ಹೇಳೋದೇ ಬೇಕಾಗಿಲ್ಲ. ಭಾಳ ಚೆನ್ನಾಗಿದೆ. ಈ ಥರ ಇದ್ರೆ ಎಲ್ಲ ಮಕ್ಕಳಿಗೆ ಒಳ್ಳೇದಾಕೈತಿ ನಿಮ್ಮಿಂದ. ನಿಮಗೆ ಖುಷಿ ಆಗಿದೆ ಮಗನಿಗೆ ಕಳಿಸಿರೋದು? ಹೌದೌದು ಸರ್, ಭಾಳ ಖುಷಿಯಾಗಿದೆ. ನಮ್ಮ ಮನ್ಯಾಗ ಎಲ್ಲರೂ ಖುಷಿ ಮಾಡ್ತಾರೆ ಅವನಿಗೆ. ಓದ್ತಾ ಇರೋ ಬರೀತಾ ಇರೋದು ನೋಡಿ. 2 ವರ್ಷ ನಮಗೆ ಬೇಜಾರ ಅಂದರೆ ದಿನ ಬೇಜಾರ. ಏನು ಓದ್ತಾನಪ್ಪ. ಅಲ್ಲಿ ಪುಷ್ಪ ಮಾಲಿಂಗಪ್ಪ ಸ್ಕೂಲಿಗೆ ಹಾಕಿದ್ರು, ಸರಿಯಾಗಿ ಬರೆಯೋಲ್ಲ, ಹ್ಯಾಂಡ್ ರೈಟಿಂಗ್ ಇಲ್ಲ. ಇಷ್ಟೊಂದು ದುಡ್ಡು ಕಟ್ತಾ ಇದ್ವಿ, 50,000 ಸರ್ ಫೀಸಲ್ಲಿ. ಆಮೇಲೆ ಬುಕ್ಸ್ ನಮ್ಮದೇ, ಬಟ್ಟೆ ನಮ್ಮದೇ, ಬ್ಯಾಗ್ ನಮ್ಮದೇ, ಎಲ್ಲದು ನಮ್ಮದೇ, ಆಟೋ ಚಾರ್ಜ್ ನಮ್ಮದೇ, ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಆಗುತ್ತೆ. ಅವರು ಕಲಿತಾ ಇಲ್ಲ, ಅದು ಭಾಳ ಬೇಜಾರೈತಿ. ಇಲ್ಲಿ ಬಂದಮೇಲೆ ನಮಗೆ ಫುಲ್ ಖುಷಿಯಾಗಿದೆ. ಮನೆಯವರೆಲ್ಲರಿಗೂ ಖುಷಿಯಾಗಿದೆ. ಯಾವ ಊರಿಂದ ಸರ್ ಕರ್ಕೊಂಡು ಬರ್ತಾ ಇದ್ದು ನಿಮ್ಮ? ಲಕ್ಷ್ಮೀಪುರ ಸರ್, ಇಲ್ಲೇ. ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಆಗುತ್ತೆ. ದಿನಾಲು ಬಂದು ಕರ್ಕೊಂಡು ಹೋಗ್ತೀನಿ ನಾನು ಅಪ್ ಅಂಡ್ ಡೌನ್. ಹೌದ್ರಾ? ಬೈಕ್ ಮೇಲೆ. ಓಕೆ ಓಕೆ, ಸರಿ. ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಈ ಥರ ಮಕ್ಕಳಿಗೆ ಒಳ್ಳೆ ಇಂಪ್ರೂವ್ ಮಾಡೋಕೆ ಇಲ್ಲಿ ಕಳಿಸ್ಬೇಕು, ಚೆನ್ನಾಗಿ ಆಗ್ಬೇಕಂದ್ರೆ. ಬೇರೆ ಕಡೆ ಏನು ಸುಮ್ಮನೆ ಉಪಯೋಗ ಇಲ್ಲ. ನಿಮ್ಮಿಂದ ಒಳ್ಳೆ ಉಪಕಾರ ಆಗಿದೆ ಹುಡುಗರಿಗೆ, ಮಕ್ಕಳಿಗೆ. ಬೆಳೀತಾರೆ, ನಮ್ಮ ದೇಶ ಉಳಿತೈತಿ, ಒಳ್ಳೇದಾಕೈತಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.